ಮೊದಲು ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಂದು ಚೌಕಟ್ಟಿನ ಅಡಿಯಲ್ಲಿ ಒಂದೇ ಮನೆಯಲ್ಲಿ ಒಂದು 20 ಜನ ಬದುಕೋದು ವಾಸ್ ಕಾಲ್ಡ್ ಜಾಯಿಂಟ್ ಫ್ಯಾಮಿಲಿ. ಇವತ್ತು ಮನೆ 10 ಇರಲಿ ಪರವಾಗಿಲ್ಲ, ಮನಸ್ಸುಗಳು ಒಂದಿರಲಿ. 10 ಮನೆ, ಡಿಫ್ರೆಂಟ್ ಮನೆಗಳಿರಲಿ. ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಂಗೆ ಅಂತ ಅಂದ್ಕೊಳ್ಳಿ. ಅಪಾರ್ಟ್ಮೆಂಟ್ ಒಂದೇ ತಾನೆ, ಫ್ಲ್ಯಾಟ್ಸ್ ಬೇರೆ ಬೇರೆ, ಕಾಮನ್ ಸೆಕ್ಯೂರಿಟಿ, ಕಾಮನ್ ಮೇಂಟೆನೆನ್ಸು, ಕಾಮನ್ ಲಿಫ್ಟು, ಹಾಗೆ ಕಾಮನ್ ಫ್ಯಾಕ್ಟರ್ಸ್ ತುಂಬ ಇರುವ ಹಾಗೆ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ಒಂದು ನೋವನ್ನು ಸೆಲೆಬ್ರೇಟ್ ಮಾಡ್ತಾರೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಒಟ್ಟಿಗೆ ಯೂಸ್ ಮಾಡ್ತಾರೆ, ಜಿಮ್ ಇದೆ ಒಟ್ಟಿಗೆ ಯೂಸ್ ಮಾಡ್ತಾರೆ, ಒಂದು ಪೂಜಾ ರೂಮ್ ಇದೆ ಒಟ್ಟಿಗೆ ಯೂಸ್ ಮಾಡ್ತಾರೆ, ಸೋಲಾರ್ ಒಟ್ಟಿಗೆ ಯೂಸ್ ಮಾಡ್ತಾರೆ ಅಲ್ವಾ, ಜನರೇಟರ್ ಒಟ್ಟಿಗೆ ಯೂಸ್ ಮಾಡ್ತಾರೆ. ಸೊ ಹೀಗೆ ಬೇರೆ ಬೇರೆ ಆಗಿದ್ದರೂ ಪರವಾಗಿಲ್ಲ, ಆದರೆ ಒಂದು ಮನಸ್ಥಿತಿಯಲ್ಲಿ ಒಂದು ಸೊಸೈಟಿಯಾಗಿ ಬದುಕುವ ಸಂಕಲ್ಪ ಇವತ್ತಿಂದ ಎಲ್ಲರದು ಆಗಲಿ. ಲೆಟ್ ದಟ್ ಯುಗಾದಿ ಬಿ ಮೀನಿಂಗ್ಫುಲ್. ತಿಂದ್ವು ಮಲ್ಕೊಂಡ್ವು, ಜಾಸ್ತಿ ತುಪ್ಪ ತಿಂದರೆ ನಿದ್ದೆ ಬಂದೇ ಬರುತ್ತೆ. ಆ ನಿದ್ದೆಗೆಲ್ಲ ನಮಗೆ ಯುಗಾದಿ ಬಂದದ್ದು. ಎಚ್ಚರಕ್ಕೆ ಎಲ್ಲಿ ತಪ್ತಾ ಇದ್ದೀವಿ ನಾವು, ಎಚ್ಚರ ಬೇಕು ನಮಗೆ.